ಜೈ ಯೂತ್ ಪವರ್. ಎಲ್ರಿಗೂ ನಮಸ್ಕಾರ. ಮನಸ್ಸಿದ್ರೆ ಮಾರ್ಗ ಖಂಡಿತ. ಏನಪ್ಪ ರಾಜು, ದೀಪಗಳು ಮುಂದೆ ಇಟ್ಕೊಂಡು ಕೂತಿದ್ಯಾ ಅಂತ ನೋಡ್ತಿದ್ದೀರಾ? ನೋಡಿ, ನಮ್ಮಲ್ಲಿ ತುಂಬ ಜನಕ್ಕಿರುತ್ತೆ, ನಾವು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತ ನಾನಿದು 30 ಡೇಸ್ ಚಾಲೆಂಜ್ ತಗೊಂಡು ಇವತ್ತಿಂದ ಮಾಡ್ತಿದ್ದೀನಿ. 30 ಡೇಸ್ ಖಂಡಿತ ಈವ್ನಿಂಗ್ ಟೈಮು ಒಂದೊಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ ಕ್ರಿಯೇಟ್ ಮಾಡಿ. ಕಂಪ್ಲೀಟ್ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿರ್ತೀನಿ, ರಾಜು ಡಿಕಾಲ್ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ. ಎಲ್ಲೂ ಕೂಡ ಇದು ನಾನು ಎಡಿಟು ಮಾಡಲ್ಲ, ಯಾಕಂದರೆ ನಾವು ಕೂಡ ಮಾತಾಡುವಾಗ ಎಷ್ಟು ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ನಿಮಗೂ ಗೊತ್ತಾಗಬೇಕು. ಕರೆಕ್ಟ್ ಅಲ್ವಾ? ಯಾಕಂದರೆ ನಾವು ಕೂಡ ಪರ್ಫೆಕ್ಟಾಗಿ ಮಾತಾಡಲ್ಲ, ಅಲ್ಲಿ ಇಲ್ಲಿ ಸ್ಟಕ್ ಆಗಿರ್ತೀವಿ. ಮತ್ತು ಏನೋ ಅದು ಸ್ಟಕ್ ಆಗಿರ್ತೀವಲ್ಲ ಅದನ್ನ ಬಂದು ಕಟ್ ಮಾಡಿ ಎಡಿಟಿಂಗಲ್ಲಿ ಬಿಸಾಕ್ಬಿಟ್ಟು ಮಿಕ್ಕಿದ್ದು ನಾವು ಹಾಕ್ತೇವೆ. ಯಾವ ರೀತಿ ನಾವು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ನಿಮಗೂ ಗೊತ್ತಾಗಬೇಕು, ನೀವು ಕೂಡ ಮಾಡಬೇಕು ಅಂತ ಒಂದು ಮುಖ್ಯ ಉದ್ದೇಶದಿಂದ ಈ ವಿಡಿಯೋ ನಾನು ಮಾಡ್ತಿದ್ದೀನಿ. ನೋಡಿ, ತುಂಬ ಪೂರ್ ಫ್ಯಾಮ್ಲೀಸ್ ನಾವು ಇರ್ತೀವಿ, ಒಂದು ಮೊಬೈಲ್ ಇರುತ್ತೆ ಕೈಯಲ್ಲಿ, ಮನೆಯಲ್ಲಿ ಪ್ರಾಪರ್ ಸೆಟಪ್ ಇರಲ್ಲ, ರೂಮ್ ಇರಲ್ಲ, ಮತ್ತು ಲೈಟಿಂಗ್ ಇರಲ್ಲ, ಕ್ಯಾಮ್ರಾ ಕೂಡ ಕ್ವಾಲಿಟಿ ಇರಲ್ಲ. ನೋಡಿ, ನಾನು ಕೂಡ ಈ ವಿಡಿಯೋ ಮಾಡ್ತಿರೋದು ಐಫೋನಲ್ಲಿ ಮಾಡ್ತಿಲ್ಲ, ನನ್ನ ಹಳೆ ಮೊಬೈಲಲ್ಲಿ ಆ್ಯಂಡ್ರಾಯ್ಡಲ್ಲಿ ಮಾಡ್ತಿದ್ದೀನಿ. ಯಾಕಂದರೆ ನಾನು ವಿಡಿಯೋ ಮಾಡೋವಾಗ ಏನು ಕ್ವಾಲಿಟಿ ನಾನು ಕೊಡ್ತಿದ್ದೀನೋ, ಸೊ ಖಂಡಿತ ನೀವು ಕೂಡ ಅಂಥ ಮೊಬೈಲ್ ಇಟ್ಕೊಂಡಿದ್ರೆ ಅದೇ ಕ್ವಾಲಿಟಿಯಲ್ಲಿ ನೀವು ಕೂಡ ಕೊಡ್ತೀರಾ. ಕರೆಕ್ಟ್ ಅಲ್ವಾ? ಸೊ ಅದರಿಂದ ಗೊತ್ತಾಗಲಿ ಅಂತ ನಾನು ಮಾಡ್ತಿದ್ದೀನಿ. ನೀವು ಮಾಡ್ಬೋದು, ಮನಸ್ಸಿದ್ರೆ ಖಂಡಿತ ಮಾರ್ಗ ಇರುತ್ತೆ. ಅಂದ್ಕೊಂಡಿದ್ದು ನಾವು ಮಾಡಬೇಕು, ಮಾಡಲೇಬೇಕಂತ ಛಲ ಇರಬೇಕು. ಖಂಡಿತ ಆ ದೇವರೊಂದು ದಾರಿ ತೋರಿಸ್ತಾನೆ. ಓಕೆ, ನನಗೂ ಕೂಡ 5 ಇಯರ್ಸ್ ಬಿಫೋರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಇತ್ತು, ಜಾಸ್ತಿ ಮನಸ್ಸಲ್ಲಿತ್ತು. ಬಟ್ ಇಲ್ಲ, ಒಂದು ಮೊಬೈಲ್ ಒಂದು ತಗೊಳೋಣ ಫಸ್ಟು, ಅದಾದಮೇಲೆ ಒಂದು ರೂಮ್ ಒಂದು ಸೆಟಪ್ ಮಾಡ್ಕೋಬೇಕು, ಪ್ರಾಪರ್ ಲೈಟಿಂಗ್ ಇರಬೇಕು, ಇದೆಲ್ಲ ಇದ್ರೇ ಪ್ರಾಪರ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗೋದು ಅಂತ ಅವತ್ತು ನಾನು ಫೀಲ್ ಮಾಡಿದ್ದೆ. ಬಟ್ ಈ ಮೆಚುರಿಟಿ ಅವತ್ತು ನನಗಿರಲಿಲ್ಲ. ನೋಡಿ, ಇವತ್ತು ಬಂದು ದೀಪಗಳಿಟ್ಕೊಂಡು ನೋಡ್ಬೋದು ನೀವು, ದೀಪಗಳಿಟ್ಕೊಂಡು ಮುಂದೆ ಬುಕ್ಸೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಕ್ಯಾಮ್ರಾ ಇಟ್ಟಿದ್ದೀನಿ, ಅಂದರೆ ನನ್ನ ಮೊಬೈಲ್ ಇಟ್ಟಿದ್ದೀನಿ. ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ವಾ? ಜನ ನೋಡ್ತಾರೆ ನಿಜ. ಸೊ ನಮ್ಮ ಜನಕ್ಕೆ ಬಂದು ಏನಂದರೆ ಕ್ವಾಲಿಟಿ ಕೊಡಬೇಕು, ಇಲ್ಲಂತಲ್ಲ, ಪ್ರಾಪರ್ ಸೊ ಆಡಿಯನ್ ಇರಬೇಕು, ನಾವು ಏನು ಮಾತಾಡ್ತೀವೋ ಅದೆಲ್ಲ ಅವ್ರು ಕೇಳಿಸ್ಬೇಕು. ಬಟ್ ನಮ್ಮ ಹತ್ರ ಅನುಕೂಲ ಇಲ್ಲಾಂದರೆ ನಾವು ಅದೇ ರೀತಿ ನಮ್ಮ ಹತ್ರ ಏನಿದೆಯೋ ನಮ್ಮ ಟ್ಯಾಲೆಂಟ್ ಇಟ್ಕೊಂಡು ನಾವು ಇರೋದ್ರಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹಾಕಿದ್ರೆ ಕೂಡ ಜನ ನೋಡ್ತಾರೆ. ಚಿಂತೆ ಮಾಡೋಕ್ಕೆ ಹೋಗ್ಬಾರ್ದು, ನಮ್ಮ ಹತ್ರ ಅದಿಲ್ಲ ಇದಿಲ್ಲ, ನಾನು ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ. ಡಿಫ್ರೆಂಟಾಗಿ ನಾವೇ ಮಾಡೋಣ, ಮಾಡ್ಬೋದು, ಯಾಕಾಗಲ್ಲ? ಖಂಡಿತ ಹಾಗೆ ಆಗುತ್ತೆ. ರೆಡಿನಾ? ಇವತ್ತಿಂದ ಕರೆಕ್ಟಾಗಿ 30 ದಿನ ನಾನು ಕೂಡ ಕಂಟೆಂಟ್ ಕ್ರಿಯೇಟ್ ಇದರಲ್ಲೇ ಮಾಡ್ತೀನಿ. ಇಷ್ಟೇ ಸೆಟಪ್, ಏನು ಸೆಟಪ್ ಇಲ್ಲ. ಏನಂತೀರಾ? ರೆಡಿನಾ? ನನ್ನ ಜೊತೆ ರೆಡಿ ಅನ್ನೋರು ಕಮೆಂಟ್ ಹಾಕಬೇಡಿ, ಒಂದೊಂದು ಕಮೆಂಟ್, ಸರಿನಾ? ಮತ್ತು ನೀವು ವೀಡಿಯೋಸ್ ಮಾಡೋರು ನೀವು ಕೂಡ ಪೋಸ್ಟ್ ಮಾಡಿ, ಟ್ಯಾಗ್ ಮಾಡಿ, ನಾನು ಕೂಡ ನೋಡ್ತೀನಿ. ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್.